ಸರ ಈ ದಿನ ಶಿರಾ ಪಟ್ಟಣಕ್ಕೆ ಒಂದು ಭವ್ಯವಾದಂಥ ದಿನ ಅಂತ ನಾವು ಅಂದ್ಕೊತಿದ್ದೀವಿ. ಏಕೆಂತಂದರೆ ತುಂಬ ಚೆನ್ನಾಗಿ ಶಿರಾದ ನಗರದ ಪಟ್ಟಣದ ಇತಿಹಾಸದಲ್ಲೇ ಇಷ್ಟು ಅದ್ಧೂರಿಯಾಗಿ ಆರತಿ ಉತ್ಸವವನ್ನು ಮಾಡಿಲ್ಲ ಅಂತ ಕಾಣಿಸುತ್ತೆ. ನನಗೂ ಇದು ಫಸ್ಟು. ತುಂಬ ಚೆನ್ನಾಗಿ ಲೈಟಿಂಗ್ಸ್ ವಿದ್ಯುತ್ ಅಲಂಕಾರವನ್ನು ಕಮಿಟಿ ವತಿಯಿಂದ ಮಾಡಿದ್ದಾರೆ ದೇವಸ್ಥಾನದವರು. ಜೊತೆಗೆ ಇವತ್ತು ಲಕ್ಷಾಂತರ ಜನ ಇವತ್ತು ಆರತಿ ಉತ್ಸವದಲ್ಲಿ ಸ್ವಾಮಿಗೆ ಸಾಕ್ಷಿಯಾಗಿದ್ದಾರೆ. ಯಾಕೆಂತಂದರೆ ಎಲ್ಲಿ ನೋಡ್ರೂ ಜನವೇ ಜನ. ಇಲ್ಲಿ ತುಂಬ ಟ್ರಾಫಿಕ್ಕು ಕೂಡ ಆಗಿದೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ನವರು ಆ ಟ್ರಾಫಿಕನ್ನು ಕಂಟ್ರೋಲ್ ಮಾಡಿದ್ದಾರೆ. ಜೊತೆಗೆ ಬೆಳಗ್ಗೆ ಮಾನ್ಯ ಶಾಸಕರು ಸಹಿತ ಭೇಟಿ ನೀಡಿದರು ದೇವಸ್ಥಾನಕ್ಕೆ. ನಾವು ಈಗ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದವನ್ನು ಪಡೆದಿದ್ದೇವೆ. ಜೊತೆಗೆ ಈಗ ನಾಟಕನೂ ಸಹಿತ ಬೆಳಗ್ಗೆಯಿಂದಲೂ ನಡೀತಾ ಇದೆ. ಯಾಕೆಂದರೆ ಸಂಪೂರ್ಣ ರಾಮಾಯಣ ನಾಟಕವನ್ನು ನಾನು ಇದೇ ಕೇಳ್ತಾ ಇರೋದು, ಬೆಳಗ್ಗಿಂದ ಸ್ಟಾರ್ಟಾಗಿ ಇನ್ನೂ ಮುಗಿದಿಲ್ಲ. ಅಷ್ಟೇ ಜನ ಇನ್ನು ಭಕ್ತಿಯಿಂದ ಕೂತು ನಾಟಕವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಒಂದು ಜಾತ್ರೆಯ ವಾತಾವರಣ ಇಲ್ಲಿ ಉಂಟಾಗಿದೆ. ಶಿರಾನಗರದಲ್ಲಿ ಭಾಳ ಭಕ್ತಾದಿಗಳು ಇಲ್ಲಿಗೆ ಹೊರಗಿನಿಂದಲೂ ಸಹಿತ ಆಗಮಿಸಿದ್ದಾರೆ. ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಈ ದೇವಸ್ಥಾನಕ್ಕೆ ಈ ಸಂದರ್ಭದಲ್ಲಿ ಯಾವುದೇ ಸಹಾಯಗಳು ನಗರಸಭೆಯಿಂದ ಕೇಳಿದ್ರು ಸಹಿತ ನಾವು ಸದಾ ಸಿದ್ಧರಿರ್ತೀವಿ. ನಗರಸಭೆಯಿಂದ ಮಾಡಿಕೊಡ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿರಾನಗರದಲ್ಲಿರುವ ಶ್ರೀ ಗವಿ ಆಂಜನೇಯ ಸ್ವಾಮಿ ದುರ್ಗಾಮಾತೆ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದ ಡಿಸೆಂಬರ್ ತಿಂಗಳ ಕೊನೆ ಮಂಗಳವಾರ ನಡೆದು ಬರುತ್ತೆ. ಈ ಮಹೋತ್ಸವಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. ಇಲ್ಲಿರೋ ಗಿಡ ಮರ ಎಲ್ಲ ಕ್ಲೀನ್ ಮಾಡಿ ರಸ್ತೆ ಮಣ್ಣು ಕಲ್ಲು ಎಲ್ಲ ಎತ್ತಾಕಿ ಜನಗಳ ಓಡಾಡೋದಕ್ಕೂ ಅದಕ್ಕೆಲ್ಲ ಅನುಕೂಲ ಮಾಡಬೇಕಾಗುತ್ತೆ. ಅದನ್ನು ಶಿರಾನಗರದ ಪುರಸಭೆಯವರು ಆಯುಕ್ತರ ನಿರ್ದೇಶನತೆ ಪೌರ ಕಾರ್ಮಿಕರು ಭಾಳ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಯನ್ನು ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಯಾವ ಕಲ್ಲು ಮುಳ್ಳು ಇಲ್ದಂಗೆ ಎಲ್ಲ ಭಾಳ ಸ್ವಚ್ಛ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಭಾಳ ಭಕ್ತಾದಿಗಳು ನೆನೆಸ್ಕೊತಾ ಇದ್ದೀವಿ.